ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಸರ್ ಅವರು ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಜೊತೆಗೆ ಭರ್ಜರಿ ಬ್ಯಾಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ಎರಡು ನ್ಯೂಸ್ಗಳು ಬಿಪಿಎಲ್ ಕಾರ್ಡ್ದಾರರಿಗೆ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿಯಾಗಿ ನೋಡಿ. ಅದಕ್ಕೂ ಮೊದಲು ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕೆಂತಂದ್ರೆ ಇಂತಹ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ವಿಡಿಯೋದ ಬಗ್ಗೆ ಏನೇ ಇರಲಿ ಕಮೆಂಟ್ ಮಾಡಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಇರುವ ಒಂದು ಗುಡ್ ನ್ಯೂಸ್ ಏನಪ್ಪಾ, ಬ್ಯಾಡ್ ನ್ಯೂಸ್ ಏನಪ್ಪಾ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ನೋಡಿ ವೀಕ್ಷಕರೇ, ಮೊದಲು ಗುಡ್ ನ್ಯೂಸ್ ಬಗ್ಗೆ ತಿಳಿಯೋಣ. ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಸರ್ ಅವರು ಮಂಗಳವಾರ ನಡೆದ ಅಸೆಂಬ್ಲಿಯಲ್ಲಿ ಅಂದ್ರೆ ಸದನದಲ್ಲಿ ಚರ್ಚೆ ಮಾಡಲಾದ ಬಿಪಿಎಲ್ ಕಾರ್ಡ್ಗಳ ಮಾಹಿತಿ ಹೀಗಿದೆ. ಈ ಹಿಂದೆ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆ ಸಮಯದಲ್ಲಿ ಸಲ್ಲಿಸಲಾದ ಅರ್ಜಿಗಳ ಸಂಖ್ಯೆ ಬಂದುಬಿಟ್ಟು 85,000ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಆ ಒಂದು ಅರ್ಜಿಗಳು ಪೆಂಡಿಂಗ್ ನಲ್ಲಿ ಇದಾವೆ. ಜನರು ಕೂಡ ಬಿಪಿಎಲ್ ಕಾರ್ಡ್ಗೆ ಕಾಯ್ತಾ ಇದ್ದಾರೆ. ಯಾವಾಗ ಬಿಪಿಎಲ್ ಅಪ್ರೂವಲ್ ಕೊಡ್ತಾರೆ, ಯಾವಾಗ ಹಂಚಿಕೆ ಮಾಡ್ತಾರೆ ಅಂತ ಇದೇ ಸಮಯದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ರು. ಇನ್ನ 3 ತಿಂಗಳ ಒಳಗಡೆ ಬಿಪಿಎಲ್ ರೇಷನ್ ಕಾರ್ಡ್ ಅಪ್ರೂವಲ್ ಸಿಗುತ್ತೆ, ಬಿಪಿಎಲ್ ರೇಷನ್ ಕಾರ್ಡ್ ಹಂಚಿಕೆ ಮಾಡುವುದಾಗಿ ಹೇಳಿದ್ರು. ಈ ಮಾಹಿತಿಯು ಗುಡ್ ನ್ಯೂಸ್ ಇದ್ರೆ ಅದರ ಜೊತೆಗೇನೆ ಅಲ್ಲಿ ಬ್ಯಾಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಬಿಪಿಎಲ್ ಕಾರ್ಡ್ದಾರರಿಗೆ. ಅದೇನೆಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಥವಾ ಪರಿಷ್ಕರಣೆ ಮಾಡ್ತೇವಿ. ಸಡನ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಪರಿಷ್ಕರಣೆ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಬಿಪಿಎಲ್ ಕಾರ್ಡ್ದಾರರ ಮನೆ ಮನೆಗೆ ನಮ್ಮ ಗ್ರಾಮ ಪಂಚಾಯಿತಿಯ, ತಾಲೂಕು ಪಂಚಾಯಿತಿಯ ಹಾಗೂ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳನ್ನ ಕಳುಹಿಸಿ ಅವರ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತೀವಿ. ಪರಿಷ್ಕರಣೆಯಲ್ಲಿ ಎಲ್ಲರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲ್ಲ, ಆದರೆ ವೆರಿಫಿಕೇಶನ್ ಅಲ್ಲಿ ಯಾರೆಲ್ಲ ಪರಿಷ್ಕರಣೆಯಲ್ಲಿ ಎಲ್ಲರ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ನಾವು ರದ್ದು ಮಾಡಲ್ಲ, ಆದರೆ ಪರಿಷ್ಕರಣೆಯಲ್ಲಿ ಯಾರೆಲ್ಲ ಕಳೆದ 20 ವರ್ಷಗಳ ಹಿಂದೆ ಅನಧಿಕೃತವಾಗಿ ಪಡೆದ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಕಂಡುಬಂದ ಬಿಪಿಎಲ್ ರೇಷನ್ ಕಾರ್ಡ್ಗಳ ಮಾನದಂಡಗಳ ವಿರುದ್ಧ, ಇಲ್ಲಿ ಮಾನದಂಡಗಳಂದ್ರೆ ಯಾವ್ಯಾವುದು, ಸರ್ಕಾರಿ ನೌಕರರಾಗಿರಬಾರ್ದು, 4 ಗಾಲಿಗಳುಳ್ಳ ವಾಹನದಾರರಾಗಿರಬಾರ್ದು. ಇಲ್ಲಿ 4 ವಾಹನಗಳು ಉಳ್ಳವರು ಅಂತಂದ್ರೆ 2 ತರ ಬರುತ್ತೆ ವೀಕ್ಷಕರೇ. ಇಲ್ಲಿ ವೈಟ್ ಬೋರ್ಡ್ ಇರೋರಿಗೆ ಮಾತ್ರ ಬಿಪಿಎಲ್ ರೇಷನ್ ಕಾರ್ಡ್ ಅನರ್ಹರಾಗಿರ್ತಾರೆ. ಇಲ್ಲಿ ಯೆಲ್ಲೋ ಬೋರ್ಡ್ ಇತ್ತಂದ್ರೆ ಅವರು ಬಡವರು ಇರ್ತಾರೆ, ಲೋನ್ ಮಾಡಿ ತಗೊಂಡಿರ್ತಾರೆ, ಇಲ್ದಿದ್ರೆ ಬಾಡಿಗೆ ಗಾಡಿಗಳನ್ನ ಓಡಿಸ್ತಾ ಇರ್ತಾರೆ ಜೀವನಕ್ಕಾಗಿ. ಸೊ ಇಲ್ಲಿ ಬಹಳ ಜಮೀನು ಉಳ್ಳವರು, ಹೊಲ ಜಾಸ್ತಿ ಇದ್ದವರು, ದೊಡ್ಡ ದೊಡ್ಡ ಮನೆ ಮೇಲೆ ಮನೆ ಕಟ್ಟಿಸ್ತಿರ್ತಾರಲ್ಲ, ಈ ತರ ಮನೆ ಹೊಂದಿರುವಂತಹ ಬಿಪಿಎಲ್ ಪಡಿತರ ಚೀಟಿ ಹೊಂದಿದವರು ಅನರ್ಹರಾಗಿರುತ್ತಾರೆ. ಈ ಒಂದು ಪ್ರೋಸೆಸ್ ಶುರು ಮಾಡಿದ್ದೇವೆ. ಆದಷ್ಟು ಬೇಗನೆ ಬಿಪಿಎಲ್ ಪರಿಷ್ಕರಣೆ ಮುಗಿಸಿ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ಅಪ್ರೂವಲ್ ಅಥವಾ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಮಂಗಳವಾರ ನಡೆದ ಸದನದಲ್ಲಿ ಕೆಎಚ್ ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.